ಮೇಷರಾಶಿಯವರೇ, ಎಂದಾದ್ರೂ ಒಂಟಿಯಾಗಿ ಕೂತು ಯೋಚನೆ ಮಾಡಿದೀರಾ? ಜೀವನದಲ್ಲಿ ಯಾರನ್ನಾದ್ರೂ ಇಷ್ಟಪಟ್ರೆ ಸಾಕು, ಅವರಿಗಾಗಿ ನಿಮ್ಮ ಪ್ರಾಣವನ್ನೇ ಪಣಕ್ಕಿಡ್ತೀರಾ. ಅವರ ಏಳಿಗೆಗಾಗಿ ಹಗಲು ರಾತ್ರಿ ಅನ್ನದೇ ಕಷ್ಟಪಡ್ತೀರಾ. ಆದ್ರೂ ಇದೆಲ್ಲದರ ಕೊನೆಯಲ್ಲಿ ನೀವು ಮಾತ್ರ ಒಂಟಿಯಾಗಿ ಉಳಿಬೇಕು? ಯಾಕೀಗೆ? ಜಗತ್ತಿನ ಅತ್ಯಂತ ಸುಂದರವಾದ ಸಂಬಂಧದ ತರ ಶುರುವಾಗುವ ನಿಮ್ಮ ಪ್ರೀತಿ ಅಷ್ಟೇ ವೇಗವಾಗಿ ಕಹಿಯಾಗಿ ಬದಲಾಗುವುದ್ಯಾಕೆ? ನೋಡಿ, ಇದು ಕೇವಲ ಕಾಕತಾಳೀಯ ಅಂತೂ ಖಂಡಿತ ಅಲ್ಲ. ಮೇಷರಾಶಿಯವರ ಜೀವನದಲ್ಲಿ ಪದೇ ಪದೇ ನಡೆಯುತ್ತಿರುವ ಈ ನಿರಂತರ ನೋವಿನ ಹಿಂದಿನ ಅತಿದೊಡ್ಡ ರಹಸ್ಯವನ್ನ ಈ ವಿಶ್ಲೇಷಣೆಯಲ್ಲಿ ನಾವು ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇವೆ. ಜನ ಏನಂತಾರೆ ಗೊತ್ತಾ? ಮೇಷರಾಶಿಯವರಿಗೆ ಬೇಗ ಬೋರ್ ಆಗತ್ತೆ, ಅದಕ್ಕೆ ಅವರು ಸಂಬಂಧಗಳನ್ನ ಮುರಿದುಕೊಳ್ತಾರೆ ಅಂತ. ಆದ್ರೆ ಇದು ಸಂಪೂರ್ಣ ತಪ್ಪು ಕಲ್ಪನೆ, ಶುದ್ಧ ಸುಳ್ಳು. ನಿಮ್ಮ ಸರ್ವಸ್ವವನ್ನು ಧಾರೆ ಎರೆದು ಪ್ರೀತಿಸಿದ್ರೂ ಕೊನೆಯಲ್ಲಿ ನೀವು ಒಂಟಿಯಾಣಿ ನಿಲ್ಲೋಕೆ ಕಾರಣ ನಿಮ್ಗೆ ಬೋರ್ ಆಗಿದ್ದಲ್ಲ, ಬದಲಾಗಿ ನಿಮ್ಮ ವಿರುದ್ಧ ಒಂದು ಅಗೋಚರವಾದ ಜ್ಯೋತಿಷ್ಯದ ಷಡ್ಯಂತ್ರವೇ ನಡೀತಾ ಇರತ್ತೆ ಅನ್ನೋದು ನಿಮ್ಗೆ ಗೊತ್ತಾ? ಹೌದು, ಇಲ್ಲಿಂದಲೇ ನಿಜವಾದ ಸತ್ಯ ಶುರುವಾಗೋದು, ಮತ್ತು ಇದು ನಿಮ್ಮ ಕಣ್ಣು ತೆರೆಸೋದಂತೂ ಖಂಡಿತ. ನಿಜ ಹೇಳ್ಬೇಕು ಅಂದ್ರೆ, ಮೇಷರಾಶಿ ಅಂದ್ರೆ ರಾಶಿಚಕ್ರದ ಮೊದಲನೇ ಮಗು ಇದ್ದಾಗೆ. ಒಂದು ಮುಗ್ಧ ಮಗು ತನಗಿಷ್ಟವಾದದ್ದನ್ನ ಪಡೆಯಲು ಹೇಗೆ ಹಠ ಹಿಡಿಯುತ್ತೋ, ಎಷ್ಟರ ಮಟ್ಟಿಗೆ ಹೋರಾಡ್ತೋ, ಹಾಗೇನೆ ನೀವು ಕೂಡ ಪ್ರೀತಿಗಾಗಿ ಹಂಬಲಿಸ್ತೀರ. ಆದ್ರೆ ಈ ಜಗತ್ತು ನಿಮ್ಮನ್ನ ಯಾವತ್ತೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೇ ಇಲ್ಲ ಅಲ್ವಾ? ಹೊರಗಿನಿಂದ ನೋಡೋಕೆ ನೀವು ಎಷ್ಟೇ ಕಠಿಣವಾಗಿ ಸ್ಟ್ರಾಂಗ್ ಆಗಿ ಕಂಡ್ರೂ ನಿಮ್ಮ ಒಳಗಿರೋ ಆ ಮುಗ್ಧ ಮಗು ಸದಾ ಒಂಟಿತನದಿಂದ ಒದ್ದಾಡ್ತಿರುತ್ತೆ. ನೀವು ಯಾರಿಗಾಗಿಯೂ ಯಾವತ್ತೂ ಕೆಟ್ಟದ್ದನ್ನ ಬಯಸುವರಲ್ಲ, ಆದರೂ ಈ ಜಗತ್ತು ನಿಮ್ಮನ್ನ ಒಬ್ಬ ಖಳನಾಯಕನಂತೆ ಬಿಂಬಿಸುತ್ತೆ. ಇದೆಲ್ಲ ಯಾಕಾಗತ್ತೆ ಅಂತ ಮುಂದೆ ನೋಡೋಣ ಬನ್ನಿ. ಭಾಗ 1. ವೇಗದ ಪ್ರೀತಿಯ ಬಲೆ. ಮೇಷರಾಶಿಯ ಅಧಿಪತಿ ಮಂಗಳ. ಜ್ಯೋತಿಷ್ಯದಲ್ಲಿ ಮಂಗಳನನ್ನ ಯುದ್ಧದ ದೇವತೆ ಅಂತಲೇ ಕರೀತಾರೆ. ಹಾಗಾಗಿಯೇ ನಿಮ್ಮ ಪ್ರತಿಯೊಂದು ಸಂಬಂಧವೂ ಒಂದು ಸಾಹಸದ ಥರ, ಒಂದು ಯುದ್ಧವನ್ನ ಗೆಲ್ಲುವ ಉತ್ಸಾಹದ ಥರ ಶುರುವಾಗತ್ತೆ. ಯಾರನ್ನಾದ್ರೂ ಇಷ್ಟಪಟ್ರೆ ಮುಗೀತು, ಅವರನ್ನ ಪಡೆಯಲು ಏನ್ ಬೇಕಾದ್ರೂ ಮಾಡ್ತೀರಾ. ಆದ್ರೆ ಒಂದು ವಿಷಯ ನಿಮ್ಗೊತ್ತಾ? ಈ ಸುಂದರವಾದ ಲಾವಾರಸದಂಥ ತೀವ್ರತೆಯೇ ನಿಮ್ಮ ಪಾಲಿನ ಅತಿದೊಡ್ಡ ಶತ್ರು. ಯಾಕಂದ್ರೆ ನೀವು ಅಗ್ನಿತತ್ವದವರು, ಜೊತೆಗೆ ಕಾರ್ಡಿನಲ್ ಗುಣ ಹೊಂದಿರೋರು. ಅಂದ್ರೆ ಬುದ್ಧಿಗಿಂತ ಹೆಚ್ಚಾಗಿ ಹೃದಯದ ಮಾತಿಗೆ ಬೇಗ ಮರುಳಾಗ್ಬಿಡ್ತೀರಾ. ಎದುರಿಗಿರುವ ವ್ಯಕ್ತಿಯ ಹಿನ್ನೆಲೆ ಏನು, ಅವರ ನಿಜವಾದ ಉದ್ದೇಶಗಳೇನು ಅಂತ ಪರೀಕ್ಷೆ ಮಾಡುವ ತಾಳ್ಮೆ ನಿಮಗಿರಲ್ಲ. ಆ ಕ್ಷಣದ ಆಕರ್ಷಣೆಯನ್ನೇ ಪ್ರೀತಿಯಂತ ಕುರುಡಾಗಿ ನಂಬಿಬಿಡ್ತೀರಾ. ಇದೇ ನೋಡಿ ಮುಂದೆ ನಿಮ್ಮ ಪಾಲಿಗೆ ಅತಿದೊಡ್ಡ ಉರುಳಾಗಿ ಬದಲಾಗೋದು. ಭಾಗ 2. ಈ ಬೆಂಕಿ ನಂದಿ ಹೋಗೋದು ಏಕೆ? ಇಷ್ಟೆಲ್ಲ ಪ್ರೀತಿಯಿಂದ, ಅಷ್ಟೊಂದು ತೀವ್ರತೆಯಿಂದ ಶುರುವಾದ ಸಂಬಂಧ, ಆ ಉತ್ಸಾಹದ ಕಿಚ್ಚು ಇದಕ್ಕಿದ್ದಂತೆ ಆರಿ ಹೋಗೋದು ಯಾಕೆ? ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಮೇಷರಾಶಿಯವರಿಗೆ ಜೀವನದಲ್ಲಿ ಪ್ರತಿದಿನ, ಪ್ರತಿ ಕ್ಷಣ ಹೊಸತನ ಬೇಕು, ರೋಮಾಂಚನ ಬೇಕೇ ಬೇಕು. ಸಂಬಂಧದ ಆರಂಭದಲ್ಲಿರುವ ಆ ಸರ್ಪ್ರೈಸ್ಗಳು, ಆ ಹುಚ್ಚು ಪ್ರೀತಿ ದಿನ ಕಳೆದಂತೆ ಮಾಯವಾಗಿ ಅದೊಂದು ಯಾಂತ್ರಿಕವಾದ ಬೋರಿಂಗ್ ದಿನಚರಿಯಾಗಿ ಬದಲಾದಾಗ ನಿಮಗೆ ಅಲ್ಲಿ ಉಸಿರುಗಟ್ಟಿದ ಅನುಭವ ಶುರುವಾಗುತ್ತೆ. ಆರಂಭದಲ್ಲಿ ಲಾವಾರಸದಂತೆ ಪ್ರೀತಿ ಸುರಿಸುವ ನೀವು ಅದೇ ಸಂಬಂಧ ಕೊನೆಯ ಹಂತಕ್ಕೆ ಬಂದಾಗ ಯಾವುದೋ ಒಂದು ಪಂಜರದಲ್ಲಿ ಸಿಲುಕಿನಂತೆ ಒದ್ದಾಡಕ್ಕೆ ಶುರು ಮಾಡ್ತೀರಾ. ಇಲ್ಲಿ ಜಗತ್ತು ಅರ್ಥ ಮಾಡಿಕೊಳ್ಳಬೇಕಾದ ಅತ್ಯಂತ ಸೂಕ್ಷ್ಮ ವಿಚಾರ ಒಂದಿದೆ. ನೀವು ಯಾರನ್ನಾದ್ರೂ ಬಿಟ್ಟು ಹೋಗೋದು ಅವರ ಮೇಲಿನ ದ್ವೇಷದಿಂದ ಖಂಡಿತ ಅಲ್ಲ, ಬದಲಾಗಿ ನಿಮ್ಮ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವ, ನಿಮ್ಮ ಉತ್ಸಾಹವನ್ನೇ ಕೊಲ್ಲುವ ಆ ಉಸಿರುಗಟ್ಟುವ ವಾತಾವರಣದಿಂದ ಪಾರಾಗನು ಮಾತ್ರ. ಮೇಷರಾಶಿಯವರಿಗೆ ಸ್ವಾತಂತ್ರ್ಯವೇ ಪ್ರಾಣ. ಅದಕ್ಕೆ ಧಕ್ಕೆಯಾದ್ರೆ ಆ ಪಂಜರವನ್ನೇ ಸುಟ್ಟು ಹೊರಬರುವ ಜಾಯಮಾನ ನಿಮ್ದು. ಯಾವುದೇ ಸಂಬಂಧದಿಂದ ಹೊರಬರುವಾಗ ಮೇಷರಾಶಿಯವರು ಬಹಳ ನಿರ್ಲಿಪ್ತವಾಗಿ ಏನೂ ಆಗೇ ಇಲ್ಲ ಅನ್ನೋ ಥರ ಕಾಣ್ತಾರೆ. ಇದ್ರಿಂದಲೇ ಜನ ಇವರನ್ನ ಕಲ್ಲು ಹೃದಯದವರು ಅಂತ ಬಯ್ಯೋದು. ಆದ್ರೆ ಅಸಲಿ ರಹಸ್ಯ ಏನ್ ಗೊತ್ತಾ? ಅದೇ ಪ್ರೀಗ್ರೀವಿಂಗ್. ಅಂದ್ರೆ ಸಂಬಂಧ ಅಧಿಕೃತವಾಗಿ ಮುರಿಯೋ ಮೊದಲೇ ನೀವು ಮಾನಸಿಕವಾಗಿ ಅದರಿಂದ ಹೊರಬಂದಿರ್ತೀರ. ಯಾರಿಗೂ ಗೊತ್ತಾಗ್ದ ಹಾಗೆ ಒಂಟಿಯಾಗಿ ಎಷ್ಟೋ ರಾತ್ರಿಗಳು ಕಣ್ಣೀರ್ ಹಾಕಿ ಆ ನೋವನ್ನೆಲ್ಲ ಅನುಭವಿಸಿ ಮುಗಿಸಿರ್ತೀರ. ನೀವು ಅತ್ತಿದ್ದು ಒದ್ದಾಡಿದ್ದು ಯಾರಿಗೂ ಕಾಣೋದಿಲ್ಲ, ಆದ್ರೆ ನೀವು ಕಣ್ಣೀರ್ ಒರೆಸ್ಕೊಂಡು ಗಟ್ಟಿಯಾಗಿ ಎದ್ದು ನಿಂತು ಹೊರಬಂದದ್ದು ಮಾತ್ರ ಇಡೀ ಜಗತ್ತಿಗೆ ಅಹಂಕಾರದ ಥರ ಕಾಣಿಸುತ್ತೆ. ಇದು ಎಷ್ಟೊಂದು ವಿಪರ್ಯಾಸ ಅಲ್ವಾ? ಭಾಗ 3. ಆಂತರಿಕ ಹೋರಾಟ ಮತ್ತು ನಿಮ್ಮ 3 ಗುಪ್ತ ಶತ್ರುಗಳು. ಮೇಷರಾಶಿಯವರು ಹೊರಗಿನ ಪ್ರಪಂಚದ ಜೊತೆ ಹೋರಾಡಿ ಗೆಲ್ಲೋದ್ರಲ್ಲಿ ಎತ್ತಿದ ಕೈ, ಅದ್ರಲ್ಲಿ ಯಾವುದೇ ಡೌಟಿಲ್ಲ. ಆದ್ರೆ ನೀವು ಸಂಬಂಧಗಳಲ್ಲಿ ಪದೇ ಪದೇ ಸೋಲುತ್ತಿರೋದು ಹೊರಗಿನ ಶತ್ರುಗಳಿಂದಲ್ಲ, ಬದಲಾಗಿ ನಿಮ್ಮೊಳಗೆ ಅಡಗಿರುವ 3 ಗುಪ್ತ ಶತ್ರುಗಳಿಂದ. ನಿಮ್ಮ ಮೊದಲನೇ ಶತ್ರು ಮುಂಗೋಪ. ಏನಾದ್ರೂ ಸಣ್ಣ ತಪ್ಪಾದ್ರೂ ಸಾಕು, ಜ್ವಾಲಾಮುಖಿಯಂತೆ ಸ್ಫೋಟಗೊಂಡು ಬಿಡ್ತೀರಾ. ಆ ಕೋಪದಲ್ಲಿ ನೀವಾಡುವ ಮಾತುಗಳು ಎದುರಿದ್ದವರ ಹೃದಯಕ್ಕೆ ಕತ್ತಿಯಂತೆ ಚುಚ್ಚುತ್ತವೆ.
ಒಮ್ಮೆ ಆಡಿದ ಮಾತನ್ನ ಹಿಂಪಡೆಯಲಾಗದೆ ನಿಮ್ಮ ಆಪ್ತರನ್ನೇ ನೀವು ಕಳ್ಕೊಳ್ತೀರಾ. ಇನ್ನು ಎರಡನೇ ಶತ್ರು ಕುರುಡು ನಂಬಿಕೆ. ಯಾರಾದ್ರೂ ಬಂದು 2 ಹನಿ ಕಣ್ಣೀರ್ ಹಾಕಿದ್ರೆ ಸಾಕು, ಅವರೆಲ್ಲಾ ಒಳ್ಳೆಯವರು ಅಂತ ನಂಬಿ ನಿಮ್ಮ ಹಣ, ಭಾವನೆ ಎಲ್ಲವನ್ನೂ ಧಾರೆ ಎರೆದು ಕೊನೆಯಲ್ಲಿ ಮೋಸ ಹೋಗ್ತೀರಾ. ಮೂರನೇ ಶತ್ರು ನಿಮ್ಮ ಅತಿಯಾದ ಅಹಂಕಾರ. ಏನೇ ಕಷ್ಟ ಬಂದ್ರೂ ಯಾರಿಗೂ ಹೇಳ್ಕೋಬಾರ್ದು ಅನ್ನೋ ಹಠದಿಂದ ಬರುವ ಸಹಾಯವನ್ನು ತಿರಸ್ಕರಿಸಿ ನಿಮ್ಮ ಸುತ್ತ ನೀವೇ ಒಂದು ಒಂಟಿತನದ ಗೋಡೆ ಕಟ್ಕೊಳ್ತೀರಾ. ಇದನ್ನೆಲ್ಲ ಮೀರಿ ನಿಲ್ಬೇಕು ಅಂದ್ರೆ ಯಾವುದೇ ಪ್ರತಿಕ್ರಿಯೆ ನೀಡುವ ಮುನ್ನ 10 ಸೆಕೆಂಡ್ ಕಾಯುವ ನಿಯಮ, ಜನರ ಇತಿಹಾಸವನ್ನ ಪರೀಕ್ಷಿಸುವ ಬುದ್ಧಿ ಮತ್ತು ಸಹಾಯ ಕೇಳೋದು ದೌರ್ಬಲ್ಯವಲ್ಲ ಅನ್ನೋ ಸತ್ಯವನ್ನ ನೀವು ಅರಿಯಲೇಬೇಕು. ಭಾಗ 4. ವಿಶ್ವಾಸದ್ರೋಹದ ಮಹಾಶಕ್ತಿ ಮತ್ತು ನಿಮ್ಮ ರೂಪಾಂತರದ ಪಯಣ. ಈ ನಿಮ್ಮ ಒಳಗಿನ ದೌರ್ಬಲ್ಯಗಳಿಂದಾಗಿಯೇ ನೀವು ಜೀವನದಲ್ಲಿ ಭೀಕರವಾದ ವಿಶ್ವಾಸದ್ರೋಹವನ್ನ ಎದುರಿಸಬೇಕಾಗತ್ತೆ. ಯಾರಿಗೆ ಜೀವನ ಕೊಟ್ಟಿರ್ತೀರೋ, ಯಾರ ಏಳಿಗೆಗಾಗಿ ಹಗಲಿರುಳು ಕಷ್ಟಪಟ್ಟಿರ್ತೀರೋ, ಅದೇ ಜನ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದಾಗುವ ಆ ನೋವಿದೆಯಲ್ಲ, ಅದು ವರ್ಣನಾತೀತ. ಆದ್ರೆ ಇಲ್ಲಿಗೆ ಕತೆ ಮುಗಿಲಿಲ್ಲ. 2025 ಮತ್ತು 26ರ ಅವಧಿ ನಿಮ್ಮ ಜೀವನದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಶನಿಯು ನಿಮ್ಮ 12ನೇ ಮನೆಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಜೀವನದಲ್ಲಿರುವ ನಕಲಿ ಜನರನ್ನ, ಮುಖವಾಡ ಹಾಕೊಂಡವರನ್ನ ನಿರ್ದಾಕ್ಷಿಣ್ಯವಾಗಿ ಕಿತ್ತು ಬಿಸಾಕ್ತಾನೆ. ಇದು ಆ ಕ್ಷಣಕ್ಕೆ ಸ್ವಲ್ಪ ಕಠಿಣ ಅನಿಸ್ತ್ರೂ ನಿಮ್ಮ ಭವಿಷ್ಯಕ್ಕೆ ಇದು ಅತ್ಯಗತ್ಯ. ಅದೇ ಸಮಯದಲ್ಲಿ ಗುರುಗ್ರಹವು ಯಾರು ನಿಜವಾದ ಒಳ್ಳೆಯವರು ಮತ್ತು ಯಾರು ಕೆಟ್ಟವರು ಎಂಬುದನ್ನ ಗುರುತಿಸುವ ಅದ್ಭುತವಾದ ವಿವೇಚನೆ ಮತ್ತು ರಕ್ಷಣೆಯನ್ನ ನಿಮ್ಗೆ ಕರುಣಿಸಲಿದ್ದಾನೆ. ಒಂದು ಮಾತು ನೆನ್ಪಿರ್ಲಿ, ಈ ವಿಶ್ವಾಸದ್ರೋಹ, ಈ ನೋವುಗಳು ಸಾಮಾನ್ಯ ಜನರನ್ನ ನಾಶ ಮಾಡಬಹುದು, ಆದರೆ ಮೇಷರಾಶಿಯವರನ್ನಲ್ಲ. ಖಂಡಿತ ಅಲ್ಲ. ಯಾಕಂದ್ರೆ ನಿಮಗೆ ಆ ಫೀನಿಕ್ಸ್ ಹಕ್ಕಿಯ ಶಕ್ತಿ ಇದೆ. ಸುಟ್ಟು ಬೂದಿಯಾದ್ರೂ ಅದೇ ಬೂದಿಯಿಂದ ಮತ್ತೆ ಹೊಸ ರೂಪದಲ್ಲಿ, ಹೊಸ ಶಕ್ತಿಯೊಂದಿಗೆ ಪುಟಿದೇಳುವ ತಾಕತ್ತು ನಿಮ್ಮ ರಕ್ತದಲ್ಲೇ ಇದೆ. ನಿಮಗೆ ಯಾರು ದ್ರೋಹ ಮಾಡಿದ್ದಾರೋ ಅವರು ನಿಮ್ಮ ಸೋಲನ್ನ ನೋಡಿ ಸಂಭ್ರಮಿಸುವಷ್ಟರಲ್ಲಿಯೇ ನೀವು 10 ಪಟ್ಟು ಬಲಶಾಲಿಯಾಗಿ ಅವರ ಕಣ್ಣೆದುರು ನಿಂತಿರ್ತೀರಾ. ಈ ಭೀಕರ ನೋವೇ ನಿಮ್ಮ ಭವಿಷ್ಯದ ಬೃಹತ್ ಯಶಸ್ಸಿಗೆ ಇಂಧನವಾಗಿ ಕೆಲಸ ಮಾಡ್ತದೆ ಅನ್ನೋದನ್ನ ಯಾವತ್ತೂ ಮರಿಬೇಡಿ. ಭಾಗ 5. ನಿಮ್ಮ ಯಶಸ್ಸಿನ ರಹಸ್ಯ ಮತ್ತು ಅದೃಷ್ಟದ ಬಾಗಿಲು. ಇಷ್ಟೆಲ್ಲ ನೋವುಗಳನ್ನ, ದ್ರೋಹಗಳನ್ನ ದಾಟಿ ಬಂದ ನೀವು ನಿಮ್ಮ ನಿಜವಾದ ಅದೃಷ್ಟವನ್ನ ಒಲಿಸ್ಕೊಳ್ಳೋದು ಹೇಗೆ? ಮೊದಲನೇದಾಗಿ ನಿಮ್ಮ ಅದ್ಭುತವಾದ ಶಕ್ತಿಯನ್ನ ನೀವು ರಕ್ಷಿಸ್ಕೋಬೇಕು. ಕೇವಲ ಆಕರ್ಷಣೆಯ ಹಿಂದೆ ಓಡದೆ ನಿಮ್ಮ ಬೆಂಕಿಯಂತಹ ಉತ್ಸಾಹಕ್ಕೆ ಸಾಥ್ ನೀಡುವ ವಾತಾವರಣವನ್ನ ಸೃಷ್ಟಿಸ್ಕೋಬೇಕು. ನೋಡಿ, ಅಗ್ನಿತತ್ವದವರಾದ ನಿಮ್ಗೆ ವಾಯುತತ್ವದ ರಾಶಿಗಳಾದ ಮಿಥುನ, ತುಲ ಮತ್ತು ಕುಂಭ ರಾಶಿಯೋರು ಅತ್ಯುತ್ತಮ ಜೊತೆಗಾರರಾಗ್ತಾರೆ. ಯಾಕಂದ್ರೆ ಬೆಂಕಿಗೆ ಗಾಳಿ ಸೇರಿದಾಗ ಮಾತ್ರ ಅದರ ಪ್ರಖರತೆ ಹೆಚ್ಚಾಗೋದು. ಇವರು ನಿಮ್ಮ ಸ್ವಾತಂತ್ರ್ಯವನ್ನ ಯಾವತ್ತೂ ಕಸಿಯೋದಿಲ್ಲ. ಹಾಗೆಯೇ ಸಿಂಹ ಮತ್ತು ಧನಸ್ಸು ರಾಶಿಯವರು ಕೂಡ ನಿಮ್ಗೆ ಉತ್ತಮ ಆಯ್ಕೆ. ಇನ್ನು ವೃತ್ತಿಜೀವನದ ವಿಚಾರಕ್ಕೆ ಬಂದ್ರೆ ಒಂದು ಎಚ್ಚರಿಕೆ. ನಿಮ್ಮದೇ ಸ್ನೇಹಿತರು ನಿಮ್ಮ ಅದ್ಭುತ ಐಡಿಯಾಗಳನ್ನ ಕದ್ದು ತಾವೇ ಬೆಳೆಯಲು ಪ್ರಯತ್ನಿಸ್ತಾರೆ. ಆದ್ರೆ ತಲೆ ಕೆಡ್ಸ್ಕೋಬೇಡಿ, ಅವರು ನಿಮ್ಮ ಐಡಿಯಾ ಕದಿಬೋದು ಅಷ್ಟೇ. ನಿಮ್ಮ ಅಂತರಾಳದಲ್ಲಿರುವ ಸೃಜನಶೀಲತೆಯನ್ನ, ನಿಮ್ಮ ಟ್ಯಾಲೆಂಟನ್ನ ಕದಿಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ಎಲ್ಲ ಸವಾಲುಗಳನ್ನ ಜಯಿಸಿ ನೀವು ಅಂದುಕೊಂಡದ್ದನ್ನ ಸಾಧಿಸಲು ಜ್ಯೋತಿಷ್ಯದಲ್ಲಿ ಕೆಲವು ಅದ್ಭುತವಾದ ಆಧ್ಯಾತ್ಮಿಕ ಪರಿಹಾರಗಳಿವೆ. ಮೊದಲನೆಯದಾಗಿ, ನಿಮ್ಮ ಅತಿಯಾದ ಕೋಪವನ್ನ ನಿಯಂತ್ರಿಸಲು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿ. ಇದು ನಿಮಗೆ ಧೈರ್ಯ ಮತ್ತು ಸಂಯಮ ಎರಡನ್ನೂ ನೀಡುತ್ತದೆ. ಎರಡನೆಯದಾಗಿ, ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ. ಇದು ನಿಮ್ಮ ಜೀವನದ ದೋಷಗಳನ್ನ ನಿವಾರಣೆ ಮಾಡುತ್ತದೆ. ಮತ್ತು ಅತ್ಯಂತ ಪ್ರಮುಖವಾಗಿ, ನಿಮ್ಮ ಸಂಪಾದನೆಯ ಒಂದಷ್ಟು ಭಾಗವನ್ನ, ಅದರಲ್ಲೂ ಕೆಂಪು ಬಣ್ಣದ ವಸ್ತುಗಳನ್ನ ದೀನದಲಿತರಿಗೆ ದಾನ ಮಾಡೋದು ಬಹಳ ಶ್ರೇಷ್ಠ. ಇವೆಲ್ಲದರ ಜೊತೆಗೆ ಒಂದು ಗೋಲ್ಡನ್ ರೂಲ್ ನೆನ್ಪಿಟ್ಕೊಳ್ಳಿ. ವೃತ್ತಿ ಅಥವಾ ಸಂಬಂಧದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಕೇವಲ 10 ಸೆಕೆಂಡ್ ಕಾಯುವ ಅಭ್ಯಾಸ ಮಾಡಿಕೊಳ್ಳಿ. ಇದು ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುತ್ತೆ. ಮೇಷರಾಶಿಯವರೇ, ನೀವು ಎಂದಿಗೂ ಯಾರ ಮುಂದೆಯೂ ತಲೆಬಾಗುವವರಲ್ಲ. ನೀವು ಹುಟ್ಟಿರುವುದೇ ಈ ಜಗತ್ತನ್ನ ಆಳಲು, ಒಬ್ಬ ನಾಯಕನಾಗಿ ಮೆರೆಯಲು. ಇದುವರೆಗೆ ನೀವು ಅನುಭವಿಸಿದ ನೋವು, ನೀವು ಸುರಿಸಿದ ಕಣ್ಣೀರು, ತಿಂದ ವಿಶ್ವಾಸದ್ರೋಹ, ಇವೆಲ್ಲವೂ ನಿಮ್ಮನ್ನ ಒಬ್ಬ ಅಜೇಯ ಶಕ್ತಿಯನ್ನಾಗಿ ರೂಪಿಸಲು ಬಂದ ಪರೀಕ್ಷೆಗಳು ಮಾತ್ರ ಅಂತ ತಿಳ್ಕೊಳ್ಳಿ. ನೀವು ಸ್ವತಂತ್ರ ಜೀವಿಗಳು. ನಿಮ್ಮ ನಿಷ್ಕಲ್ಮಶ ಪ್ರೀತಿ ಮತ್ತು ಉಗ್ರವಾದ ಧೈರ್ಯ ಈ ಜಗತ್ತಿಗೆ ಬಹಳ ಬಹಳ ಅವಶ್ಯಕವಾಗಿದೆ. ನಿಮ್ಮ ಸಮಯ ಮುಗಿದಿಲ್ಲ. ಬದಲಾಗಿ ಮೇಷರಾಶಿಯವರ ಅಸಲಿ ಆಟ, ನಿಮ್ಮ ಅಸಲಿ ಪರ್ವ ಈಗಷ್ಟೇ ಶುರುವಾಗ್ತಾ ಇದೆ. ಯಾವತ್ತೂ ಬಿಟ್ಕೊಡ್ಬೇಡಿ. ಈ ವಿಶ್ಲೇಷಣೆಯಲ್ಲಿರುವ ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ, ಇದು ನಿಜ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಥವಾ ಜೈ ಹನುಮಾನ್ ಅಂತ ಬರೆಯಿರಿ.
ಹಾಗೆ ಮೇಷರಾಶಿಯವರಾಗಿ ನೀವು ಅನುಭವಿಸಿದ ವಿಶ್ವಾಸದ್ರೋಹ ಅಥವಾ ನೋವನ್ನ ಮೀರಿ ಎದ್ದು ಬಂದ ಕಥೆಗಳನ್ನ ಹಂಚಿಕೊಳ್ಳಿ. ಇದು ಖಂಡಿತವಾಗಿಯೂ ಇತರರಿಗೆ ಸ್ಫೂರ್ತಿಯಾಗಬಹುದು. ಇಂತಹ ಮತ್ತಷ್ಟು ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿರಿ. ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ನಿಜವಾದ ಶಕ್ತಿ ಇಡೀ ಜಗತ್ತಿಗೆ ಅರಿವಾಗಬೇಕಿದೆ. ನಿಮಗೆಲ್ಲರಿಗೂ ಶುಭವಾಗಿಲಿ.